ತಂದೆ ಮಗ ಕಾರಲ್ಲಿ ಹೋಗ್ತಾ ಇರ್ತಾರೆ. ತಂದೆ ಕಾರ್ ಡ್ರೈವ್ ಮಾಡ್ತಾ ಇರ್ತಾನೆ. ಮಗ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟು ಸುತ್ತಾರದ ನೋಡ್ಬಿಟ್ಟು ಅಲ್ಲಿ ಕಾರುಗಳು ಹೋಗ್ತಾ ಇರೋದು, ಬೈಕ್ಗಳು ಹೋಗ್ತಾ ಇರೋದು, ಮತ್ತೆ ಸುತ್ತಮುತ್ತ ಗಿಡ ಮರ ನೋಡ್ಬಿಟ್ಟು ತುಂಬಾ ಖುಷಿ ಪಡ್ತಾ ಇರ್ತಾನೆ. ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಒಂದಿಷ್ಟು ಕಾರುಗಳು ಇವರ ಕಾರನ್ನ ಹಿಂದಕ್ಕೊಂಡು ಹೋಗ್ತವೆ. ಆಗ ಮಗ ಕೇಳ್ತಾನೆ, ಅಪ್ಪ ಆ ಕಾರು ನಮ್ಮ ಕಾರ್ನ ಹಿಂದಕ್ಕೊಂಡು ಹೋಯ್ತು, ನೀನು ಅಷ್ಟೇ ಸ್ಪೀಡಾಗಿ ಹೋಗಿ ಆ ಕಾರ್ನ ಹಿಂದಾಕು ಅಂತಂದು ಹೇಳ್ತಾನೆ. ಆಗ ಅಪ್ಪ ಹೇಳ್ತಾನೆ, ಇಲ್ಲ ಮಗನೇ, ಆ ಕಾರಿನ ಸಾಮರ್ಥ್ಯವೇ ಬೇರೆ, ನನ್ನ ಕಾರಿನ ಸಾಮರ್ಥ್ಯವೇ ಬೇರೆ. ಆ ಕಾರಿನಷ್ಟು ಸ್ಪೀಡ್ ನಮ್ಮ ಕಾರು ಹೋಗಲ್ಲ. ನಮ್ಮ ಕಾರಿನ ಸಾಮರ್ಥ್ಯ ಇಷ್ಟೇ, ನಾವು ಈಗ ಆರಾಮಾಗಿ ಹೋಗ್ತಾ ಇದೀವಲ್ಲ, ನಿನ್ಗೆ ಯಾಕೆ ಅಷ್ಟೊಂದು ಚಿಂತೆ ಅಂತಂದ್ಬಿಟ್ಟು ಹೇಳ್ತಾನೆ. ಮಗನಿಗೆ ಸಮಾಧಾನ ಆಗಲ್ಲ. ಒಂದು 5-6 ನಿಮಿಷ ಆದ್ಮೇಲೆ ಮತ್ತೊಂದು ಕಾರು ಇವರ ಕಾರನ್ನ ಹಿಂದಾಕ್ಬಿಟ್ಟು ಹೋಗುತ್ತೆ. ಆಗ ಮಗ ಮತ್ತೆ ಹೇಳ್ತಾನೆ, ಅಪ್ಪ ಈ ಕಾರನ್ನ ಆದ್ರೂ ನೀನು ಹಿಂದೆ ಹಾಕ್ಬಿಟ್ಟು ಹೋಗು, ಸ್ಪೀಡಾಗಿ ಹೋಗು ಅಂತಂದ್ಬಿಟ್ಟು ಹೇಳ್ತಾನೆ. ಆಗ ತಂದೆ ಮಗನಿಗೆ ಹೇಳ್ತಾನೆ, ನೋಡು ಮಗನೇ, ನೀನು ಆ ಕಾರಿಗೂ ನಮ್ಮ ಕಾರಿಗೂ ದಯವಿಟ್ಟು ಕಂಪೇರ್ ಮಾಡಕ್ ಹೋಗ್ಬೇಡ. ನಾನು ಆಗ್ಲೇ ಹೇಳಿದ್ನಲ್ವಾ, ಆ ಕಾರುಗಳ ಸಾಮರ್ಥ್ಯನೇ ಬೇರೆ ಇರುತ್ತೆ, ನಮ್ಮ ಕಾರಿನ ಸಾಮರ್ಥ್ಯನೇ ಬೇರೆ ಇರುತ್ತೆ. ನಮ್ಮ ಕಾರು ಆ ಕಾರಿನಷ್ಟು ಸ್ಪೀಡಾಗಿ ಹೋಗಕ್ ಸಾಧ್ಯನೇ ಇಲ್ಲ. ನೀ ದಯವಿಟ್ಟು ಕಂಪೇರ್ ಮಾಡಬೇಡ ಅಂತಂದ್ಬಿಟ್ಟು ಹೇಳ್ತಾನೆ. ಆಗ ಮಗನಿಗೆ ತಟ್ಟಂತ ಹೊಳೆಯುತ್ತೆ. ಹೌದಲ್ವಪ್ಪ, ನಿಜ ಅಲ್ವಾ, ಆ ಕಾರಿನ ಸಾಮರ್ಥ್ಯವೇ ಬೇರೆ, ನಮ್ಮ ಕಾರಿನ ಸಾಮರ್ಥ್ಯನೇ ಬೇರೆ, ಕಂಪೇರ್ ಮಾಡಬಾರ್ದು ಅಲ್ವಾ. ಅದೇ ರೀತಿ ನೀನು ಕೂಡ ನೋಡು, ನಾನು ಶಾಲೆಯಲ್ಲಿ ನನ್ನ ಮಾರ್ಕ್ಸ್ನ ನೀನು ಬೇರೆಯವರೊಂದಿಗೆ ಕಂಪೇರ್ ಮಾಡ್ತೀಯಲ್ವಾ, ಅವಾಗ್ಲೂ ನೀನು ಯಾಕೆ ಈ ತರ ಯೋಚನೆ ಬರಲ್ಲ? ಅವ್ರ ಸಾಮರ್ಥ್ಯನೇ ಬೇರೆ ಇರುತ್ತೆ, ನಮ್ಮ ಸಾಮರ್ಥ್ಯನೇ ಬೇರೆ ಇರುತ್ತೆ, ಆಗ್ಯಾಕೆ ನೀನು ಕಂಪೇರ್ ಮಾಡ್ತೀಯಾ ಅಂತಂದ್ಬಿಟ್ಟು ಹೇಳ್ತಾನೆ. ತಂದೆಗೆ ಮಾತೇ ಬರೋದಿಲ್ಲ. ಪ್ರತಿಯೊಬ್ಬರ ಸಾಮರ್ಥ್ಯನೂ ಬೇರೆ ಇರುತ್ತೆ. ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವ್ರದೇ ಆದ ಒಂದು ಸ್ಕಿಲ್ಗಳನ್ನು ಹೊಂದಿರ್ತಾರೆ, ಇವ್ರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇವ್ರದೇ ಒಂದೊಂದು ಸ್ಕಿಲ್ ಅನ್ನು ಹೊಂದಿರ್ತಾರೆ. ಅವೆರಡನ್ನೂ ಕಂಪೇರ್ ಮಾಡಿ ನಾವೇ ಅವುಗಳನ್ನ ಮೇಲು ಕೀಳನ್ನ ಭಾವನೆ ಹುಟ್ಟಾಕ್ತಿವಿ. ತುಂಬಾ ಸರಿ ಏನಾಗುತ್ತೆ ಅಂತಂದ್ರೆ, ನಾವು ನಮ್ಮನ್ನ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಂಡು ದುಃಖ ಪಡ್ತಾ ಇರ್ತೀವಿ. ನಮಗೆ ಅರ್ಥನೇ ಆಗೋದಿಲ್ಲ, ಅವ್ರ ಸಾಮರ್ಥ್ಯನೇ ಬೇರೆ, ನಮ್ಮ ಸಾಮರ್ಥ್ಯನೇ ಬೇರೆ, ಇಬ್ಬರನ್ನು ಕಂಪೇರ್ ಮಾಡಬಾರ್ದು ಅಂತಂದ್ಬಿಟ್ಟು. ಯಾವಾಗ ನಾವು ನಮ್ಮನ್ನ ಇನ್ನೊಬ್ಬರ ಜೊತೆ ಹೋಲಿಸಿಕೊಳ್ಳಕ ಶುರು ಮಾಡ್ತೀವೋ ಆಗ್ಲೇ ನಮಗೆ ದುಃಖ ಅನ್ನೋದು ಆವರಿಸ್ಕೊಳ್ಳುತ್ತೆ. ನಿಮಗೇನನ್ಸುತ್ತೆ? ಕಮೆಂಟ್ ಅಲ್ಲಿ ತಿಳಿಸಿ. ಧನ್ಯವಾದಗಳು.